ನಮ್ಮ ಫಾರ್ಮ್ನ್ಯಾಗ 4 ಕುರಿ ಅದ ವೆರೈಟಿ ಐತ್ರಿ. ಇಲ್ಲಿ ಏನು ನೀವು ನೋಡ್ತಿರಲ್ಲ ಇದು ಮೌಳಿ ರೀ. ಇದ್ರ ವಿಶೇಷತೆ ಅಂದ್ರೆ ಹೈಟ್ ಬರ್ತೈತಿ, ಆದಷ್ಟು 2 ಮರಿ ಹೆಚ್ಚು ಇಳಿತೈತಿ, ಹಾಲಿನ ಪ್ರಮಾಣ ಹೆಚ್ಚಿರ್ತೈತಿ ಇದಕ್ಕೆ. ಆಮೇಲೆ ಇದರಿಂದ ಹೊಳ್ಳಿ ಇನ್ನೊಂದು ನಿಮಗೆ ಇದು ಅಮೀನ್ಗಢ ಎಳಗಾರಿ. ಇದು ಅದ್ರಾಗ ಡಿಫ್ರೆನ್ಸ್ ಐತ್ರಿ. ಅದಕ್ಕೆ ಗಿಳಿ ಮೂಗು ಟೈಪ್ ಬರ್ತೈತಿ. ಇಲ್ಲಿ 2 ಸೇಮ್ ಕಾಣ್ತಾವೆ ನಿಮ್ಗೆ, ಆದ್ರೆ ಇದ್ರ ಮೂಗು ಬೇರೆ ಕಾಣ್ತೈತಿ, ಇದ್ರ ಮೂಗು ಬೇರೆ ಐತ್ರಿ. ಸ್ವಲ್ಪ ಡಿಫ್ರೆನ್ಸ್ ಇರ್ತಾವೆ. ಇದು ಅಮೀನ್ಗಢ ಎಳಗ, ಇದು ಮೌಳಿ, ಇದು ಕ್ಯಾಂಗೂರಿ ರೀ. ಆಮೇಲೆ ಇದ್ರ ವಿಶೇಷತೆ ಅಂದರೆ ಇದು ಹಾಲು ಹೆಚ್ಚಾಕೈತ್ರಿ. ಹೊಳ್ಳೆ ಮರಿಗಳು ಬೇಗ ದೌಡ್ ಡೆವಲಪ್ಮೆಂಟ್ ಆಕಾವು, ತೂಕ ಬರ್ತಾವೆ. ಜವಾರಿಕ್ಕಿಂತ ಇವು ವೇಟ್ ತಡಕ್ಕಿಲ್ಲ, ವೇಟ್ ಆಕಾವ. ಮರಿ ಹುಟ್ಟೋದು ಮುಂದೂ 2.5 3 kg ಮಟ್ಟ ಮರಿ ಇರ್ತಾವೆ. ಕ್ಯಾಂಗೂರಿ ಅಂತ ಹೆಸರು ರೀ ಅದಕ್ಕೆ, ಕಂದು ಬಣ್ಣದ್ದು. ಇದು ಡೆಕಣಿ ರೀ. ಇದ್ರಾಗ ಉಣ್ಣಿ ಇರ್ತೈತಿ, ಆದ್ರೆ ಇದ್ರ ಸಿಂಗಲ್ ಇಳಿಯುವಂಥ ಪ್ರಮಾಣ ಹೆಚ್ಚಿರ್ತೈತಿ ರೀ. ಇದು ಸ್ಟೆಮ್ನ ಹೆಚ್ಚಿರ್ತೈತಿ. ಇದ್ರಂಗೆ ಟಗರು ಮರಿಗಳಿಗೆ ಬೇಡಿಕೆ ಹೆಚ್ಚಿರ್ತೈತಿ. ಇದರಿಂದ ಇದ್ರ ಮರಿಗಳು ಫೈಟಿಂಗ್ ಸಂಬಂಧ ಈ ಡೆಕಣಿ ಮರಿಗಳ್ನ ಕುರಿ ಟಗರು ಮರಿಗಳ್ನ ಹೆಚ್ಚು ಇಷ್ಟಪಟ್ಟು ಒಯ್ತಾರೆ ರೀ ಬಂದು. ಈ ತಳಿ ಎಲ್ಲ ಐತಲ್ಲ ಇದು ಅಮೀನ್ಗಢ ಎಳಗರಿ. ಆಮೇಲೆ ಇನ್ನೊಂದು ಕ್ಯಾಂಗೂರಿ ಒಂದು ಟಗರು ಮರಿ ತಂದೇವ್ರಿ. ಟಗರು ಅದು ಆರಲ್ಲಿ ಐತಿ, ಇದು ಕಡೆಯಲ್ಲಿ ಬಂದೈತಿ. ಆಮೇಲೆ ನಮ್ಮಲ್ಲಿ ಏನು ಮಾಡ್ತೀವಿ, 2 ವರ್ಷಕ್ಕೊಮ್ಮೆ ಕಂಪಲ್ಸರಿ ಟಗರು ಚೇಂಜ್ ಮಾಡ್ತೀವಿ ನಾವು. ಅಂದ್ರೆ ನಾವು ಏನು ಮಾಡ್ತೀವಿ, ಹೊಳ್ಳಿ ಇದಕ್ಕೆ ಹುಟ್ಟಿದ ಮರಿಗಳು ಹೊಳ್ಳಿ ಇದಕ್ಕೆ ಕ್ರಾಸ್ ಮಾಡಿಸೋದಿಲ್ಲ, ಇಂಬ್ರೀಡಿಂಗ್ ಆಕೈತೆ ಅಂತೇಳಿ ನಾವು ಟಗರ್ನಾಗ ಸಪ್ರೇಟ್ ಮತ್ತೊಂದು 2 ವರ್ಷಕ್ಕೊಮ್ಮೆ ಟಗರು ಚೇಂಜ್ ಮಾಡಿ ಹೊಳ್ಳಿ ಇದ್ರಿಗೆ ಏನು ಮರಿಗಳು ಇರ್ತಾವಲ್ಲ ಅದನ್ನು ಬೇರೆ ಟಗರಿಗೆ ಕ್ರಾಸ್ ಆಗುವಂಗೆ ಅದನ್ನು ಮೇಂಟೈನ್ ಮಾಡಿರ್ತೀವಿ ರೀ. ಅಂದ್ರೆ ಅದು ಇಂಬ್ರೀಡಿಂಗ್ ಆದ್ದರಿಂದ ಮರಿಗಳು ಡೆವಲಪ್ಮೆಂಟ್ ಸರಿ ಆಗೋದಿಲ್ಲ ಅಂತೇಳಿ ಅದನ್ನು ಒಂದು ಫಾರ್ಮ್ನಾಗ ಮೇಂಟೈನ್ ಮಾಡತ್ತೆ.